I just love the mixture of culture, art, people from all walks of life living together in the same place. It's really a sea of humanity. ಫುಡ್ ಅಂತದೇನಿಲ್ಲ ಮಲ್ಲೇಶ್ವರಮಲ್ಲಿ, ಯಾಕೆಂದರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಸೇ ಇಲ್ಲ. Malleshwaram is everything. It is having very good nature and it's purely love. Great place where we're progressing. Somewhat artificial, somewhat fake stuff is not available in Malaysia. So Malleshwaram is my life. I don't want to leave Malleshwaram. ಮಲ್ಲೇಶ್ವರಮು ಆ್ಯಕ್ಚುಲಿ ಬೆಂಗಳೂರಲ್ಲಿರೋರಿಗೆ ಅಥವಾ ಬೆಂಗಳೂರಿಗೆ ಹೊಸದಾಗಿ ಬಂದಿರೋರಿಗೂ ಸಹ ಒಂದು ಎಮೋಷನ್ ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ಎಲ್ಲ ಟೀನೇಜರ್ಸ್ ಬಂದು ಶಾಪಿಂಗ್ ಬರ್ತಾರೆ. ಸೊ ಬೇರೆ ಸ್ಟೇಟಿಂದ ಆಗಲಿ ಬೇರೆ ರಾಜ್ಯಗಳಿಂದ ಆಗಲಿ ಎಜುಕೇಷನ್ಗೆ ಏನಾದರೂ ಬಂದಿದ್ರೆ ಅಂದರೆ ಒಂದು ಸರ್ತಿ ನಮ್ಮ ಮಲ್ಲೇಶ್ವರಮ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೆನ್ ಕಾಲೇಜಿಗೆ ಬಂದಮೇಲೆ ಹೊಸ ಬಟ್ಟೆ ಅದು ಶಾಪಿಂಗ್ ಬೇಕಾಗುತ್ತೆ. ಸೊ ಶಾಪಿಂಗ್ ಮಾಡಿಕೊಂಡು ಆ್ಯಂಡ್ ನಮ್ಮ ಕರ್ನಾಟಕದ ಅಂದರೆ ನನಗಂತೂ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೀರೋ ವೇಸ್ಟ್ ಜ್ಯೂಸ್ ಬಾರ್ನ ಸ್ಟಾರ್ಟ್ ಮಾಡಿದ್ದು ಇದೇ ಫಸ್ಟ್ ವರ್ಲ್ಡಲ್ಲೇ. ಸೊ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಜ್ಯೂಸ್ ಕುಡ್ಕೊಂಡು ಹೋಗಿ ಆ್ಯಂಡ್ ಲೈಫಲ್ಲಿ ಇದೊಂಥರ ಎಕ್ಸ್ಪೀರಿಯನ್ಸ್ ಮಾಡಿ. ಐ ಲವ್ ಕಾಡು ಮಲ್ಲೇಶ್ವರ ದೇವಸ್ಥಾನ ಆ್ಯಂಡ್ ಐ ಲವ್ ಈಟ್ ರಾಜ. ಐ ಲವ್ ಮಲ್ಲೇಶ್ವರಂ. ನಮಗೆ ಇದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ತುಂಬ ಕೇಳಿದ್ದೀನಿ ವೀಣಾ ಸ್ಟೋರ್ಸ್ ಮತ್ತು CTR ಬಗ್ಗೆ, ಅಲ್ಲಿ ದೋಸಾ ಫೇಮಸ್ ಅಂತ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ ಈಗ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಇನ್ ಮಲ್ಲೇಶ್ವರಂ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಈಟ್ ರಾಜ ಅಂತ ನಾವಿಲ್ಲಿ ಸಿಲ್ಲಿಗೆ ಭಾಳ ಶಾರ್ಟ್ಸ್ ತೊಗೊಂಡ್ವಿ, ಸೂಪರ್ ಆಗಿತ್ತು. ಸೊ ದಿಸ್ ಇಸ್ ಅ ಮಸ್ಟ್ ಟ್ರೈ ಇನ್ ಮಲ್ಲೇಶ್ವರಂ. ಸೊ ಇದು ಬಿಟ್ಟರೆ ವೀಣಾ ಸ್ಟೋರ್, CTR, ಅದು ಬಿಟ್ಟರೆ ಇನ್ನೊಂದು ಗಣಪತಿ ಟೆಂಪಲ್ ಇತ್ತು, ಅದು ವಿಸಿಟ್ ಮಾಡೋದು ಬಿಟ್ಟರೆ ಬೇರೆ ನಾವು ವಿ ಆರ್ ಸರ್ಚಿಂಗ್ ಫಾರ್ ಸಮ್ ಗುಡ್ ಕೆಫೇಸ್ ರೈಟ್ ನಾವು. ಗುಡ್ ಕೆಫೆ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋದು. ಮಲ್ಲೇಶ್ವರಂ ಇಸ್ ಎವ್ರಿಥಿಂಗ್. It is having very good nature and it's purely love. ಕಾಲೇಜ್ ಮಲ್ಲೇಶ್ವರಂ MES ಅಲ್ಲೇ ಓದ್ತಿರೋದ್ರಿಂದ ರಾಮ್ಸ್ ನಮಗೆ ಕೈಂಡ್ ಆಫ್ ಫೇವ್ರೆಟ್ ಅಡ್ಡ. ಸಂಕಿ ಟ್ಯಾಂಕ್ ಅದ್ಬಿಟ್ರೆ ಕಾಡು ಮಲ್ಲೇಶ್ವರ. ಸೊ ಟೈಮ್ ಬೇಯಿಂಗ್ ಇದು ನಮ್ಮ ಫೇವ್ರೆಟ್ ಅಡ್ಡ ಮತ್ತು ಪಾರ್ಕ್. Everything is in one place. This place is historic. It's got a lot of culture. It's also a great residential place. It's just great for family. I have lived here for decades before moving to the US, and if I come back, this will be the first place I will consider. Well, Eat Raja is always one thing. We always go to CTR. There are a few cafes here that I'm not even sure if they're still around. We just ate at Third Wave Roasters. That was great. And of course, you know, I'll always go back to the place where I studied, which is MES College. I just love the mixture of culture, art, people from all walks of life living together in the same place. It's really a sea of humanity. I love Malleshwaram. I love Malleshwaram for its plethora of places for restaurants and for all of the eco-friendly juice places that there are, especially Eat Raja. I love the fact that it's zero waste and how they serve, and I hope we find more of this across Malleshwaram. I love Malleshwaram for that reason. It's a great place where we're progressing. Malleshwaram, I like the crowd. I like the temples. Basically, I was born and brought up in this location. In fact, I lived abroad for 19 years and I came back to India, to Bangalore, to Malleshwaram because I love this place. And I've been meeting all my friends. I'm 58 years old and I catch up with my friends who are 55 years old friendship. So Malleshwaram is my life. I don't want to leave Malleshwaram. The Malleshwaram, I like the mixed crowd. Secondly is I like the eateries in Malleshwaram. ಥ್ಯಾಂಕ್ ಯು. ಮಲ್ಲೇಶ್ವರಂ ಚೆನ್ನಾಗಿದೆ ಮ್ಯಾಮ್. ಮಲ್ಲೇಶ್ವರಂ MES ಕಾಲೇಜ್ ಇದೆ, ಅಂದರೆ ಹ್ಯಾಂಗ್ ಔಟ್ ಮಾಡೋಕ್ಕೆ ತುಂಬ ಪ್ಲೇಸಸ್ ಇದೆ ಮಲ್ಲೇಶ್ವರಂ. ಯೂಶ್ವಲಾಗಿ ಇಲ್ಲಿ ನೀವೇ ಸರೌಂಡಿಂಗಲ್ಲಿ ಜನ ನೋಡ್ತಾ ಇದ್ದೀರಾ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಔಟ್ಸೈಡರ್ಸ್ ಅಂದೂ ಎಸ್ಪೆಷಲಿ ಈ ರೋಡಲ್ಲಂತೂ ತುಂಬ ಜನ ಬರ್ತಾರೆ. ಬಿಕಾಸ್ ಇಲ್ಲೊಂದು ಫುಡ್ ಸ್ಟ್ರೀಟ್ ಇದೆ, ಕಾಲೇಜು, ಆಮೇಲೆ ವೀಣಾ ಸ್ಟೋರ್ಸ್, ಎಗ್ ರೈಸ್, ಹ್ಯಾಂಗ್ ಔಟ್ಸ್ಗೆ ಅಂದರೆ ತುಂಬ ಹಿಸ್ಟಾರಿಕಲ್ ಪ್ಲೇಸಸ್. ಆ ಕಡೆ ಟೆಂಪಲ್ ರೋಡ್ಗಂತ ಹೋದರೆ ಈವ್ನಿಂಗ್ ಟೈಮ್ ಟೆಂಪಲ್ ರೋಡ್ ಹೋದರೆ ಮಿನಿಮಮ್ 3 to 4 hours ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬರ್ಬೋದು. ಇನ್ಫ್ಯಾಕ್ಟ್ ಇಲ್ಲೇ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ವೈಬ್ ಚೆನ್ನಾಗಿರುತ್ತೆ ಮ್ಯಾಮ್. ಕಾಲೇಜ್ ಲೈಫ್ಗೆ ಮಲ್ಲೇಶ್ವರಂ ಚೆನ್ನಾಗಿದೆ. Malleshwaram is such a wonderful place on planet Earth because it brings up the traditional very comfortably and seamlessly with the modern. So we have the oldest temples here, the heritage temples, and the most modern malls. We cannot expect a better place than our dear Malleshwaram. And the many eateries that are there, that are in Malleshwaram, Asha Sweets, you name it, every form of cuisine is presently available in Malleshwaram. Every form of learning is also available in Malleshwaram. The ultra modern, somewhat artificial, somewhat fake stuff is not available in Malleshwaram. I like Malleshwaram for what it is.
I wish Malleshwaram continues to be what it is, and I love Malleshwaram. ಮಲ್ಲೇಶ್ವರ ಅಂದರೆ ಒಂದು ಅದ್ಭುತವಾದ ಜಾಗ, ಅಷ್ಟು ಫೇಮಸ್ ಆಗಿದೆ. ಸುತ್ತಮುತ್ತ ದೇವಸ್ಥಾನಗಳಲ್ಲಿ ಎತ್ತಿದ ಕೈ ಆಗಿದೆ, ಟೂರಿಸ್ಟ್ ಪ್ಲೇಸ್ ಆಗಿದೆ, ಎಲ್ಲ ಒಳ್ಳೊಳ್ಳೆ ಜಾಗಗಳಿದೆ ಇಲ್ಲಿ ನೋಡೋವಂಥದ್ದು. ತುಂಬ ಇಷ್ಟವಾದ ಸ್ವತಂತ್ರವಾಗಿದೆ, ಗಿಡ ಮರಗಳೆಲ್ಲ ಒಳ್ಳೆ ಸ್ವತಂತ್ರವಾಗಿದೆ. ಇಲ್ಲಿ ಸಂಪಿಗೆ ರೋಡು ಅಂತಂದರೆ ಹೆಸರುವಾಸಿಯ ರೋಡು ಪೂರ್ತಿ ಗಿಡಗಳಿಂದ ತುಂಬಿದೆ, ಅಷ್ಟು ತಂಪಾಗಿರುತ್ತೆ, ಇಂಪಾಗಿರುತ್ತೆ ಇಲ್ಲಿ ಯಾವಾಗಲೂ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋವಂಥದ್ದು, ಕೇಳೋವಂಥದ್ದು. ಮತ್ತು ಇಲ್ಲಿ ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ, 800-1000 ವರ್ಷ ಇತಿಹಾಸ ಇದೆ. ಪಕ್ಕದಲ್ಲಿ ಸಾಯಿಬಾಬಾ ಇದೆ, ಗಂಗಮ್ಮನ ದೇವಸ್ಥಾನ ಇದೆ, ನಂದಿ ದೇವಸ್ಥಾನ ಐತೆ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದೊಂದು ಒಳ್ಳೆ ಶ್ರೀನಿವಾಸ ಅನ್ನೋದು ಸುತ್ತಮುತ್ತ ತುಂಬ ಬರೀ ದೇವಸ್ಥಾನಗಳಿಂದನೇ ತುಂಬಿದೆ ಇಲ್ಲಿ. ಸೊ ಮಲ್ಲೇಶ್ವರಂನ ನಾನು ರೆಕಮೆಂಡ್ ಮಾಡೋದಂದರೆ ಒಂದು ಶಾಪಿಂಗ್ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಶಾಪಿಂಗ್, ಯಾರ್ಯಾರು ಶಾಪಿಂಗ್ ಇಷ್ಟಪಡ್ತಾರಲ್ಲ ಅವ್ರಿಗಂತೂ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಮತ್ತು ಫುಡ್ ವಿಷಯಕ್ಕೆ ಬಂತು ಅಂದರೆ ಫುಡ್ಗೂ ಅಷ್ಟೇ, ಇಲ್ಲಿ ನಾನು ಫುಡ್ ಅಂತೂ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಆಗಿ ಸಕ್ಕತ್ತಾಗಿದೆ. ನಾನು ಇನ್ನೂ ಮಲ್ಲೇಶ್ವರಂ ಬಂದ್ರೂ, ಬೆಂಗಳೂರಲ್ಲಿದ್ರೂ ನಾನು ಮಲ್ಲೇಶ್ವರಂನ ತುಂಬ ಎಕ್ಸ್ಪ್ಲೋರ್ ಮಾಡಿಲ್ಲ. ನೋಡಿರೋ ಜಾಗಗಳಲ್ಲಾದ್ರೂ ಪ್ರತಿಯೊಂದು ಜಾಗದಲ್ಲಿ ನಾನು ತಿಂದಿರೋದು ಎಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ. ಫುಡ್ಗೆ ಮತ್ತು ಶಾಪಿಂಗ್ಗೆ ನಾನು ಮಲ್ಲೇಶ್ವರಂನ ಬೆಸ್ಟ್ ಅಂತ ರೆಕಮೆಂಡ್ ಮಾಡ್ತೀನಿ. ಅಂದರೆ ಯಾರೇ ಶಾಪಿಂಗ್ ಮಾಡ್ತಿರಲ್ಲ ಖಂಡಿತ ಮಲ್ಲೇಶ್ವರಂ ಬಂದು ಶಾಪ್ ಮಾಡಿ. ಯಾಕಂದರೆ ನಿಮಗೆ ಬೇಕಾಗಿರೋ ಐಟಮ್ಗಳು ಕಮ್ಮಿ ರೇಟ್ಗೆ ಮತ್ತು ಚೀಪ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಅದಂತೂ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಶಾಪಿಂಗ್ ಬರೋರಿಗೆ, ಎಸ್ಪೆಷಲಿ ಲೇಡೀಸ್ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಮಲ್ಲೇಶ್ವರಂಗೆ ಬನ್ನಿ, ಒಂದ್ಸತಿನೂ ಮಿಸ್ ಮಾಡ್ದೇನೆ ಬಂದು ಶಾಪ್ ಮಾಡಿ, ನಿಮಗೆ ಬೇಕಾಗಿರೋ ಐಟಮ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಅಲ್ಲ, ಶಾಪಿಂಗ್ ಚೆನ್ನಾಗಿರುತ್ತೆ ಮಲ್ಲೇಶ್ವರಮಲ್ಲಿ. ಜಾಸ್ತಿ ನಾವು ಹೋಗೋದು ಶಾಪಿಂಗ್ ಅಷ್ಟೇ, ಬೇರೆ ಇನ್ನೇನು ಹೋಗಲ್ಲ. ಫುಡ್ ಅಂಥದ್ದೇನಿಲ್ಲ ಮಲ್ಲೇಶ್ವರಮಲ್ಲಿ, ಯಾಕೆಂದರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಸೇ ಇಲ್ಲ. ಸೊ ಅದೊಂದು ಓಪನ್ ಆಗಬೇಕಷ್ಟೇ, ಬೇರೆ ಇನ್ನೆಲ್ಲ ಚೆನ್ನಾಗಿದೆ. ಶಾಪಿಂಗ್ ವೈಸ್ ಚೆನ್ನಾಗಿದೆ. ಆ CTR ಅದು ತುಂಬ ಹಳೇದು, ಬಟ್ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಜನರಲ್ ಆಗಿ. ಲೈಕ್ ಈಗ ಬೇರೆ ಕಡೆ ಎಲ್ಲ 3 ಸ್ಟಾರ್ 4 ಸ್ಟಾರ್ ಹೋಟೆಲ್ಸ್ ಇದೆ, ಮಲ್ಲೇಶ್ವರಮಲ್ಲಿ ಅದು ತುಂಬ ನಿಲ್ಲಿದೆ. ಸೊ ಅದೊಂದು ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. I like the fact that there are so many trees around, so much greenery. Weather is also nice and very sweet people. So yeah. What do you love? Anything shopping or food? Anything? One particular place. One particular place. This only Church Street. ಮಲ್ಲೇಶ್ವರಂ ಪೂರ್ತಿ ಇಷ್ಟನೇ ಮೇಡಮ್. ಮಲ್ಲೇಶ್ವರಂ ಚೆನ್ನಾಗಿರೋದ್ರಿಂದ ಮಲ್ಲೇಶ್ವರಂ ಎಲ್ಲರಿಗೂ ಇಷ್ಟ. ಇನ್ನು ಇದು ಸರೌಂಡಿಂಗ್ ಏರಿಯಾ ಚೆನ್ನಾಗಿದೆ, ಎಲ್ಲ ಕೋಲ್ಡ್ ಆಗಿರುತ್ತೆ, ಡಿಸಿಪ್ಲಿನ್ ಆಗಿದೆ, ನೀಟಾಗಿದೆ. ಐ ಲವ್ ಕ್ಲೈಮೇಟ್ ಇನ್ ಮಲ್ಲೇಶ್ವರಂ. ನಿಮಗೆ ಮಲ್ಲೇಶ್ವರಮಲ್ಲಿ ಏನು ಇಷ್ಟ ಮ್ಯಾಮ್? ಸಾಯಿರಾಮ್ ಚರ್ಚ್. ಹೌದಾ? ಐ ಲವ್ ಸಾಯಿರಾಮ್ ಚರ್ಚ್. ಏನಕ್ಕೆ? He makes nice chats, very famous in the streets. So I like in Malleshwaram this greenery, nice greenery. Our own college. ನಾವು ಐ ಲವ್ ಮಲ್ಲೇಶ್ವರಂ ಚಾನೆಲಿಂದ ಬಂದಿದ್ದೀವಿ ಸರ್. ನಿಮಗೆ ಮಲ್ಲೇಶ್ವರಂ ಏನು ಇಷ್ಟ ಸರ್? ಮಲ್ಲೇಶ್ವರಮಲ್ಲಿ ಎಲ್ಲ ಏರಿಯಾನೂ ತುಂಬ ಇಷ್ಟ ಇದೆ ಮ್ಯಾಮ್, ಎಲ್ಲ ರೋಡು ಇಷ್ಟ ಇದೆ, ತುಂಬ ಚೆನ್ನಾಗಿದೆ ಮಲ್ಲೇಶ್ವರಮು. ಎಲ್ಲ ಟೆಂಪಲ್ಸ್ ಚೆನ್ನಾಗಿದೆ, ಸಾಯಿಬಾಬಾ ಟೆಂಪಲ್ಲು, ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಮತ್ತು ಕಾಡು ಮಲ್ಲೇಶ್ವರ, ನಂದಿ ಟೆಂಪಲ್ಲು ಎಲ್ಲ ಒಂದೇ ಕಡೆ ಇದೆ. ಅಲ್ಲಿ ಬಂದುಬಿಟ್ರೆ ಒಂದು 2 ಅವರ್ ಫುಲ್ ದೇವಸ್ಥಾನದಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಲ್ಲೇಶ್ವರಂ. ಸೊ ಎಲ್ಲ ರೋಡು, ಎಲ್ಲ ಸ್ಟ್ರೀಟು, ಫುಡ್ ಸ್ಟ್ರೀಟ್ಸ್ ಇದ್ದಾವೆ, ಚೆನ್ನಾಗಿದೆ. ಈ ರೋಡು ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಕಾಲೇಜವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಇದು. ಈ ರೋಡಲ್ಲಿ ಎಲ್ಲ ಥರ ಫುಡ್ಡು ಸಿಗುತ್ತೆ, ಎಲ್ಲ ಚೆನ್ನಾಗಿದೆ, ಟೈಮ್ ಪಾಸ್ ಚೆನ್ನಾಗಿದೆ. ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಈವ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೈಟ್ ಒಂದು 11 o'clockವರೆಗೂ ಇಲ್ಲಿ ಜನ ಇದ್ದೇ ಇರ್ತಾರೆ ಈ ರೋಡಲ್ಲಿ. ಸೊ ವೆರಿ ನೈಸ್ ಮಲ್ಲೇಶ್ವರಂ. ಐ ಲವ್ ಮಲ್ಲೇಶ್ವರಂ. ಸೊ ಲಾಸ್ಟಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ ಮಲ್ಲೇಶ್ವರಂ ಬಗ್ಗೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಇನ್ನಷ್ಟು ಡೀಟೇಲ್ಸ್ಗೋಸ್ಕರ ಐ ಲವ್ ಮಲ್ಲೇಶ್ವರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ಈ ಥರದ ವೀಡಿಯೋಸ್ಗೋಸ್ಕರ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಮಲ್ಲೇಶ್ವರಂ. ಐ ಲವ್ ಮಲ್ಲೇಶ್ವರಂ. ಐ ಲವ್ ಮಲ್ಲೇಶ್ವರಂ. ಐ ಲವ್ ಯು ಮಲ್ಲೇಶ್ವರಂ. I love Malleshwaram. I love Malleshwaram. I love Malleshwaram. ಐ ಲವ್ ಮಲ್ಲೇಶ್ವರಂ. 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 I love Malleshwaram. We love Malleshwaram.